ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ಸಿಕ್ಕಾಕೊಂಡೆ. ನಿನ್ ಬಾಯಾರೆ ನೀನೇ ನಿನ್ ಸ್ಕೆಚ್ ಬಗ್ಗೆ ಹೇಳ್ದೆ. ನನ್ನ ಹೇಗ್ ಕೆಟ್ಟೋಳನ್ನಾಗಿ ಮಾಡಿದ್ಯೋ ಅದನ್ನು ಹೇಳ್ದೆ. ಎಲ್ಲ ಮೂರನೇ ಕಣ್ಣಿಗೂ ಬಿದ್ದಿದೆ. ಅರ್ಥ ಆಗ್ಲಿಲ್ವಾ? ವೇಟ್. ರೆಸಲ್ಯೂಷನ್ ಅಲ್ಲಿಟ್ಟು ರೆಕಾರ್ಡ್ ಮಾಡಿದ್ದೀನಿ. ನೀನು ಕತ್ಲಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಇಲ್ದೆ ಹೋದ್ರೆ ಈ ವಿಡಿಯೋದಲ್ಲಿರೋದು ನಾನಲ್ಲ ಅಂತ ವಾದ ಮಾಡ್ಬಿಡ್ತೀಯ. ಇವಾಗ ನಿನ್ನ ಪ್ರೇಮ ಕತೆ ವಿಡಿಯೋನ ಎಲ್ಲರಿಗೂ ಸಿನಿಮಾ ತರ ತೋರಿಸ್ತೀನಿ. ಅವಾಗ ನಿನ್ ಪ್ರೀತಿಗೆ ಖಂಡಿತವಾಗ್ಲೂ ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ. ಸಿದ್ದು, ಎಂತ ಒಳ್ಳೆ ಪ್ರೀತಿ ಸಿದ್ದು ನಿಂದು. ಕಲ್ಯಾಣಿ, ಪ್ಲೀಸ್ ಬೇಡ, ಯಾರಿಗೂ ಈ ವಿಡಿಯೋನ ತೋರಿಸ್ಬೇಡ ಪ್ಲೀಸ್. ಇಷ್ಟು ದಿನ ನನ್ನ ಮೇಲೆ ಇದ್ದಿದ್ದ ನಂಬಿಕೆ ಎಲ್ಲ ಹೋಗುತ್ತೆ. ಪ್ಲೀಸ್ ಪ್ಲೀಸ್ ಕಲ್ಯಾಣಿ, ಬೇಡ. ನಾನು ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನನ್ನು ಸಿಕ್ಕಾಕ್ಸಿ ನಿನ್ನನ್ನು ಕೆಟ್ಟವಳನ್ನಾಗಿ ಮಾಡಿದ ತಪ್ಪೆ. ಬೇಕಾದ್ರೆ ಸಾರಿ ಕೇಳ್ತೀನಿ ಪ್ಲೀಸ್. ಎಷ್ಟು ಮಾಡಿದ್ಯಾಲ ಎಲ್ಲಾರ ಮುಂದೆ ನಾನು ತಲೆ ತಗ್ಸೋ ಹಾಗೆ ಮಾಡಿದ್ಯಾ. ಅಷ್ಟು ಮಾಡಿರೋ ನಿನ್ನ ಜಸ್ಟ್ ಸಾರಿ ಹೇಳ್ಬಿಟ್ರೆ ಹಾಗೆ ಬಿಟ್ಬಿಡಕ್ಕಾಗತ್ತೆ? ಸರಿ, ಇವಾಗ ನಾನು ಏನ್ ಮಾಡ್ಲಿ ಅಂತೀಯ? ನಿನ್ ಕಾಲಿಟ್ಕೊಂಡು ಕ್ಷಮೆ ಕೇಳಲ್ಲ? ಹಿಡ್ಕೋ, ಕ್ಷಮಿಸ್ಬಿಡ್ತೀನಿ. ಯಾಕೆ ಸುಮ್ಮನೆ ಅದೇ? ಹಿಡ್ಕೋ, ವಿಡಿಯೋ ಡಿಲೀಟ್ ಮಾಡ್ತೀನಿ. ನನಗ್ ಗೊತ್ತು ಕಣೋ, ನೀನ್ ಹೀಗೆ ಏನಾದ್ರೂ ಮಾಡ್ತೀಯ ಅಂತ. ಇಂಥದ್ನೆಲ್ಲ ನಾನ್ ಸ್ಕೂಲ್ ಡೇಸ್ ಅಲ್ಲೇ ಮಾಡಿದೀನಿ. ಇದ್ರಲ್ಲಿ ನೀನು ನನ್ ಜೂನಿಯರ್. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಕೊಟ್ಬಿಡು ಕಲ್ಯಾಣಿ. ನನಗೆ ಕೋಪ ತರಿಸ್ಬೇಡ ಕಲ್ಯಾಣಿ. ಕೋಪ ಬಂದ್ರೆ ನಾನು ಸೈಕೋ ಆಗ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಕೊಡು. ಅಯ್ಯೋ ಅಯ್ಯೋ, ನನಗ್ ಭಯ ಆಗ್ತಿದೆ. ಇವಾಗ ನಾನು ನಿನಗ್ ಭಯ ಪಡ್ಬೇಕಾ ಇಲ್ಲ ನಿನ್ನಲ್ಲಿರೋ ಸೈಕೋಗ್ ಭಯ ಪಡ್ಬೇಕಾ? ಈಗ್ಲೇ ಹೋಗಿ ಎಲ್ಲರ ಮುಂದೆ ನಿನ್ ನಿಜ ಸ್ವರೂಪನ ಬಯಲ್ ಮಾಡ್ತೀನಿ. ನೀನ್
ನಿಂತ್ಕೊಳೆ. ಏನ್ ಓವರ್ ಆಗಿ ಆಡ್ತಾ ಇದೀಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಾ, ನನ್ ಬಗ್ಗೆ ಮನೇಲಿ ಹೇಳ್ತೀಯಾ? ನಾನ್ ನಿನ್ ಕಾಲ್ ಇಟ್ಕೋಬೇಕಾ? ಫೋನ್ ಕೊಡೆ, ಫೋನ್ ಕೊಡು. ಏಯ್, ಕೊಡೆ ಫೋನು, ಕೊಡು. ಫೋನ್ ಕೊಡು. ಸಂಪತ ಬೇಡ, ಸಂಪತ ನೀನ್ ಮತ್ತೆ ಬರ್ಬೇಡ. ಫೋನ್ ಕೊಡು. ಫೋನ್ ಕೊಡೆ, ಫೋನ್ ಕೊಡು. ಕೊಟ್ಬಿಡು. ಸಂಪದ ನೀನ್ ಮತ್ತೆ ಬರ್ಬೇಡ. ಸಂಪದ, ಫೋನ್ ಕೊಡು, ಫೋನ್ ಕೊಡು ಅಂತ ಹೇಳದ್ನಲ್ವಾ? ಫೋನ್ ಕೊಡು. ಕೊಡು. ಸಿದ್ದು ಬಿಡು. ಕೊಡು. ಕೊಡು ಅಂದೆ ಅಲ್ವಾ? ಸಿದ್ದು ಬಿಡು. ಸಿದ್ದು, ಇವಾಗ ತೋರ್ಸೆ, ತೋರ್ಸು. ಹೇಗ್ ತೋರಿಸ್ತೀಯ ನಾನು ನೋಡ್ತೀನಿ, ತೋರ್ಸು. ಇಷ್ಟು ದಿನ ನೀನ್ ಒಳ್ಳೆಯವನು ಅಂತ ಮನೆಯವರೆಲ್ಲ ಅನ್ಕೊಳ್ತಾ ಬಂದ್ರು. ಇವತ್ತು ನಿನ್ ನಿಜ ಸ್ವರೂಪ ಬಯಲಾಯ್ತು. ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ಸ್ವಲ್ಪ ಇದ್ದಿದ್ರೆ ನನ್ನ ಹೊಟ್ಟೆಲಿರೋ ಮಗುಗೆ ಎಷ್ಟು ಅಪಾಯ ಆಗ್ತಿತ್ತು ಗೊತ್ತಾ? ಸೈಕೋ ಹಾಗೆ ಬಿಹೇವ್ ಮಾಡ್ತಿದ್ಯಾ ಸಿದ್ದು? ಈ ವಿಷಯ ಶೌರ್ಯಂಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಇಲ್ಲೇ ಶೂಟ್ ಮಾಡಿ ಬೀಸಾಕ್ತಾನೆ. ಸಂಪದ, ಇಂಥವ್ರ ಹತ್ರ ಎಲ್ಲ ನಮ್ಗೇನ್ ಮಾತು? ಇವ್ ನಿಜ ಸ್ವರೂಪನ ಈ ಫೋನ್ನಲ್ಲಿ ರೆಕಾರ್ಡ್ ಮಾಡಿದೀನಿ. ಎಲ್ಲರಿಗೂ ತೋರಿಸ್ಬೇಕು ಅನ್ಕೊಂಡೆ. ಇವಾಗ ಫೋನನ್ನು ಒಡ್ದಾಕ್ಬಿಟ್ಟ. ಸಾಕ್ಷಿ ನಾನಿದ್ದೀನಲ್ಲ. ನಡಿ ಕಲ್ಯಾಣಿ, ಎಲ್ಲರ ಮುಂದೆ ಇವನ್ ಬಗ್ಗೆ ನಿಜ ಹೇಳಿ ಇವ್ ನಮ್ಮ ಮನೆಯಿಂದ ಹೊರಗಡೆ ಹಾಕ್ಸೋಣ. ನಡಿ. ಸಂಪದ, ಸಂಪದ ಒಂದ್ಸಲ ನಾನು ಹೇಳೋದ್ ಕೇಳು. ಸಂಪದ, ಸಂಪದ ಒಂದ್ಸಲ ನಾನು ಹೇಳೋದ್ ಕೇಳು. ಕಲ್ಯಾಣಿ, ಕಲ್ಯಾಣಿ ಬೇಡ ಪ್ಲೀಸ್. ಸಂಪದ ಒಂದ್ಸಲ ನಾನು ಹೇಳೋದು. ಸಂಪದ ಪ್ಲೀಸ್. ಅಜ್ಜಿ, ಅತ್ತೆ, ಅಮ್ಮ, ಅತ್ತೆ, ಚಿಕ್ಕಮ್ಮ, ತಾತ, ಅತ್ತೆ, ಎಲ್ಲರೂ ಬನ್ನಿ. ಏನಾಯ್ತು ಕಲ್ಯಾಣಿ? ಯಾಕೆ ಹೇಗಿದ್ದೀರಾ? ನಾನ್ ಹೇಳ್ತೀನಿ ಅಜ್ಜಿ, ಸಿದ್ದು ಕಲ್ಯಾಣಿ ಮೇಲೆ ಕೈ ಮಾಡಕ್ ಹೋಗಿದ್ದ. ಸ್ಯಾಮ್, ಏನ್ ಮಾಡ್ತಾ ಇದೀಯಾ? ಸಿದ್ದು ಯಾಕೆ ಸುಮ್ಮನೆ ಕಲ್ಯಾಣಿಗೆ ಹೊಡೆದ? ಹೌದು ತಾತ. ತಪ್ಪು ಹೆಜ್ಜೆ ಇಡೋಷ್ಟು ಸುಲಭವಾಗಿ ಕಲ್ಯಾಣಿಗೆ ತಪ್ಪು ಮಾಡೋದು ಅಭ್ಯಾಸನೇ ಅಲ್ವಾ? ಯಾವ ತಪ್ಪು ಮಾಡಿದಳೋ? ನಾನೇನು ತಪ್ಪು ಮಾಡಿಲ್ಲ. ಮಾಡಿದ್ದೆಲ್ಲ ಸಿದ್ದು.
ಎಲ್ಲರ ಮುಂದೆ ಇವ್ನ ನಿಜ ಸ್ವರೂಪ ಬಯಲ್ ಮಾಡ್ತೀನಿ ಅಂತ ನನಗ್ ಹೊಡ್ದ. ಸಿದ್ದು, ಕಲ್ಯಾಣಿ ಸಂಪದ ಹೇಳ್ತಿರೋದು ನಿಜನಾ? ಹೆಣ್ಮಕ್ಳ ಮೇಲೆ ಕೈ ಮಾಡಕ್ ಹೋಗ್ತೀಯಾ? ಕಲ್ಯಾಣಿ ಸುಳ್ಳು ಹೇಳ್ತಾ ಇದ್ದಾಳಮ್ಮ. ನಾನ್ ನಿಜವಾಗ್ಲೂ ಹೊಡಿಲಿಲ್ಲ. ಹೊಡ್ದ ಅಮ್ಮ, ಅದಕ್ಕೆ ಸಾಕ್ಷಿ ನಾನೇ. ಸ್ಯಾಮ್, ಹುಚ್ಚಿ ತರ ಆಡ್ಬೇಡ. ನನ್ ಯಾಕೆ ಸಿಕ್ಕಾಕ್ಸ್ತಿದ್ಯಾ? ಅವ್ರಂದ್ರೆ ಮದ್ವೆ ಆಗ್ಬೇಕಾಗಿರೋರು, ಮದ್ವೆ ಸೆಟ್ ಆಗಿರೋರು ಬೈಕೋತಾರೆ, ಹೊಡೆದಾಡ್ಕೋತಾರೆ. ಅವ್ರ ಮಧ್ಯೆ ನೀನ್ ಯಾಕೆ ಹೋದೆ? ಇಷ್ಟಕ್ಕೂ ಈ ಟೈಮಲ್ಲಿ ನೀನ್ ಯಾಕೆ ಹೊರಗೆ ಬಂದೆ? ಬೈಬೇಕಿರೋದು ಸಿದ್ದುಗೆ, ನೀವ್ ಸಂಪದಾಗ ಯಾಕೆ ಬೈತಾ ಇದ್ದೀರಾ? ನೀನ್ ಸುಮ್ನೆ ಇರೋ ಕಲ್ಯಾಣಿ. ಯಾರನ್ನೇನ್ ಕೇಳ್ಬೇಕು ಅಂತ ನನಗ್ ಗೊತ್ತು. ನೀನ್ ಹೇಳು ಸಂಪದ. ಮಲ್ಕೊಂಡಿದ್ದೆ ಅತ್ತೆ, ನಿದ್ರೆ ಬರ್ಲಿಲ್ಲ. ಇಲ್ಲೇ ವಾಕಿಂಗ್ ಮಾಡ್ತಿದ್ದೆ. ಅಷ್ಟ್ರಲ್ಲಿ ಹೊರಗಡೆ ಏನೋ ಸೌಂಡ್ ಆಯ್ತು ಅನ್ಸ್ತು. ಹೋಗ್ ನೋಡ್ದೆ. ನಾನು ಹೋಗೋ ಅಷ್ಟ್ರಲ್ಲಿ ಕಲ್ಯಾಣಿಗೆ ಸಿದ್ದು ಹೊಡಿತಿದ್ದ. ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ಸಿದ್ದು. ಅಷ್ಟಕ್ಕೂ ಕಲ್ಯಾಣಿ ಮೇಲೆ ಯಾಕೆ ಕೈ ಮಾಡಿದೆ ನೀನು? ಹೌದು, ಕೈ ಮಾಡಿದೆ, ಕೈ ಮಾಡಿದೆ, ಕೈ ಮಾಡಿದೆ, ಕೈ ಮಾಡಿದೆ, ಕೈ ಮಾಡಿದೆ. ಏನೋ ಸಿದ್ದು ನೀನ್ ಹೇಳ್ತಿರೋದು? ಹೌದಕ್ಕ, ಸಂಪದ ಹೇಳಿದ್ದು ನಿಜಾನೇ. ಕಾರಣ ಹೇಳೋಕ್ಕಾಗಲ್ಲ. ತಪ್ಪು ಮಾಡಿದ್ದೀನಿ, ಶಿಕ್ಷೆ ಕೊಡಿ. ಸಿದ್ದು, ನಿಜ ಹೇಳ್ಬಿಡೋ. ಅಷ್ಟಕ್ಕೂ ಏನ್ ನಡೀತು? ಅತ್ತೆ, ನನ್ನ ತಮ್ಮ ಹಾಗೆಲ್ಲ ಮಾಡಲ್ಲ. ಏನೋ ಒಂದ್ ನಡೆದಿರ್ಬೇಕು. ಲೇ ಸಿದ್ದು, ನಿಜ ಹೇಳ್ಬಿಡೋ. ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಡ. ನಿಮ್ ತಮ್ಮ ಸಿದ್ದು ಮಾಡ್ದಿರೋಂತ ತಪ್ಪಿಗೆ ಶಿಕ್ಷೆ ಅನುಭವಿಸೋಷ್ಟು ಅಮಾಯಕ ಅಲ್ಲ ಚಿಕ್ಕಮ್ಮ. ಸಂಪದ ಎಲ್ಲರ ಮುಂದೆ ತಾನ್ ನೋಡಿದ್ದನ್ನ ಹೇಳಿದ್ದಕ್ಕೆ ಇನ್ನೂ ತಪ್ಪಿಸ್ಕೊಳ್ಳೋ ಚಾನ್ಸ್ ಇಲ್ಲ ಅಂತ ನಿಜ ಒಪ್ಕೋತಿದ್ದಾನೆ. ಸಿದ್ದು ನಿಜವಾಗ್ಲೂ ಹೊಡೆದ್ನಾ? ಅಥವಾ ಕಲ್ಯಾಣಿ ಏನಾದ್ರೂ ಸುಳ್ಳು ಹೇಳ್ತಿದ್ದಾಳ? ಸಂಪದ ಬೇರೆ ನೋಡ್ದೆ ಅಂತ ಹೇಳ್ತಿದ್ದಾಳೆ. ಇಷ್ಟಕ್ಕೂ ಏನಾಗಿರುತ್ತೆ? ಕಲ್ಯಾಣಿ ಸಿದ್ದು ಮೇಲಿರೋ ಕೋಪಕ್ಕೆ ಮದ್ವೆನ ನಿಲ್ಲಿಸ್ಬೇಕು ಅಂತ ಏನಾದ್ರೂ ನೋಡ್ತಿದ್ದಾಳ? ಇಷ್ಟಕ್ಕೂ ಏನ್ ನಡೀತಿದೆ ಹೇಳ್ಸಿದ್ದು? ಕಲ್ಯಾಣಿ ಏನ್ ಮಾಡಿದ್ಲು ಅಂತ ಅವಳಿಗೆ ಹೊಡೆದೆ ನೀನು? ತಪ್ಪು ಒಪ್ಕೊಂಡೆ ಅಲ್ವಾ ಅಮ್ಮ? ಆ ವಿಷಯನ್ ಬಿಟ್ಬಿಡಿ, ನನಗೆ ಶಿಕ್ಷೆ ಕೊಡಿ. ಅಲ್ಲಿ ಏನ್ ನಡೀತೋ ನಾನ್ ಹೇಳ್ತೀನಮ್ಮ. ಒಂದ್ ನಿಮಿಷ ಇರು ಕಲ್ಯಾಣಿ. ಸಿದ್ದು, ನೀನ್ ಹೇಳು. ಹೇಳಕ್ಕಾಗಲ್ಲ ಅತ್ತೆ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಯಾಕಂದ್ರೆ ನಾನು ನಿಜ ಹೇಳಿದ್ರೆ ಶಿವ ಪಾರ್ವತಿ ಕುಟುಂಬನೇ ಮನೆ ಮರ್ಯಾದೆ ತೆಗ್ದಂಗಾಗುತ್ತೆ.
ಏನ್ ಹೇಳ್ತಿದೀಯ ಸಿದ್ದು? ನಾನು ಕಲ್ಯಾಣಿಗೆ ಹೊಡೆದೆ ಅನ್ನೋ ತಪ್ಪೆ ಕಾಣಿಸುತ್ತೆ ಹೊರತು ಹಾಗೆ ಯಾಕೆ ಮಾಡಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಾದ್ರೆ ಈಗಲೂ ಅನುಪಮಮ್ಮನ ವಿಷಯದಲ್ಲಿ ನಡೆದಿರೋ ತಪ್ಪಿಗೆ ಈಗಾಗಲೇ ನೀವೆಲ್ಲ ತುಂಬಾ ನೋವಲ್ಲಿದ್ದೀರಾ. ಊರಲ್ಲಿ ಕೆಲವೊಂದು ದಿನ ತಲೆ ಎತ್ಕೊಂಡು ಹೋಗಕ್ಕೂ ಆಗ್ಲಿಲ್ಲ. ಮತ್ತೆ ಮತ್ತೆ ಅಂತ ತಪ್ಪಾಗ್ಬಾರ್ದು ಅಂತಾನೆ ನಾನು ಕಲ್ಯಾಣಿ ಮೇಲೆ ಕೈ ಮಾಡಿದೆ. ನಿಮ್ ಎಲ್ಲರ ಮುಂದೆ ನಾನು ತಲೆ ತಗ್ಸಿದ್ರು ಪರವಾಗಿಲ್ಲ, ನೀವು ತಲೆ ತಗ್ಸ್ಬಾರ್ದು ಅಂತಾನೆ ಇವಾಗ ನಿಮ್ ಮುಂದೆ ದೋಷಿಯಾಗಿ ನಿಂತಿದ್ದೀನಿ. ಇವನ್ ಮಾತ್ ಬದಲಾಯಿಸ್ತಿದ್ದಾನೆ. ಸ್ಟಿಲ್ ಇವಾಗ್ಲೂ ಕೂಡ ನಡೆದಿರೋ ವಿಷಯ ನಿಮಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತೀರಾ ಅಂತಾನೆ ಹೇಳ್ತಾ ಇದ್ದೀನಿ. ಆದ್ರೆ ನೀವೆಲ್ಲರೂ ಬಲವಂತವಾಗಿ ಏನ್ ನಡೀತು ಅಂತ ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸಿಟಿಯಲ್ಲಿ ಹುಟ್ಟಿ ಬೆಳೆದು ಅಲ್ಲಿನ ಫಾಸ್ಟ್ ಕಲ್ಚರ್ಗೆ ಕಲ್ಯಾಣಿ ಅಭ್ಯಾಸ ಆಗಿರೋ ಹಾಗಿದ್ದಾಳೆ. ಕಲ್ಯಾಣಿ ನಿದ್ದೆ ಮಾಡ್ತಿದ್ದ ನನಗೆ ಫೋನ್ ಮಾಡಿ ಹೊರಗಡೆ ಬಾ ಅಂದ್ಲು. ಏನಾದ್ರೂ ಮಾತಾಡ್ಬೇಕೇನೋ ಅಂತ ನಾನು ಹೋದೆ. ಸುಳ್ಳು, ಸಿದ್ದು ಸುಳ್ಳು ಹೇಳ್ತಿದ್ದಾನೆ ಅಜ್ಜಿ. ಅರೆ ಸಿದ್ದುಗ್ ಹೇಳಕ್ ಬಿಡು ಕಲ್ಯಾಣಿ. ನೀನ್ ಹೇಳಿದ್ದನ್ನ ಕೇಳಿದ್ವಲ್ಲ, ಅವನ್ ಹೇಳಿದ್ದನ್ನು ಕೇಳಿದ್ರೆ ಆಗ ಏನ್ ನಡೀತು ಅಂತ ಎಲ್ರಿಗೂ ಗೊತ್ತಾಗತ್ತೆ ತಾನೆ. ನೀನ್ ಹೇಳು ಸಿದ್ದು. ಮಾತಾಡ್ತಾಳೇನೋ ಅನ್ಕೊಂಡು ಹೋದ್ರೆ ಕಲ್ಯಾಣಿ ಹದ್ಮೀರಿ ನನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ಟ್ರೈ ಮಾಡಿದ್ಲು. ತಪ್ಪು ಕಲ್ಯಾಣಿ ಅಂತ ಹೇಳಿದೆ, ಆದ್ರೆ ನನ್ನ ಮಾತನ್ನು ಕೇಳಲಿಲ್ಲ. ನಾವಿಬ್ರು ಮುಂದೆ ಆಗೋ ಗಂಡ ಹೆಂಡತಿ ಜೊತೆಗೆ ಪ್ರೀತಿಸ್ತಿರೋರು, ತಪ್ಪೇನಲ್ಲ ಅಂತ ಕಿಸ್ ಮಾಡಕ್ ಬಂದ್ಲು. ಪೂರ್ತಿಯಾಗಿ ಹೇಳಕ್ ಬಿಡು. ಅಷ್ಟೇ ಅಲ್ಲದೆ ಬೈಕ್ ಮೇಲೆ ಊರೆಲ್ಲ ಸುತ್ತಾಡಕ್ ಹೋಗೋಣ ಅಂದ್ಲು. ಊರಲ್ಲಿ ಗೊತ್ತಾದ್ರೆ ಶಿವ ಪಾರ್ವತಿ ಕುಟುಂಬದ ಮರ್ಯಾದೆ ಹೋಗುತ್ತೆ ಅಂದೆ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಕಿಸ್ಬೇಕು ಅಂತ ಫೋರ್ಸ್ ಮಾಡ್ತಾ ನನ್ನ ಮೇಲೆ ಬರ್ತಾ ಇರಬೇಕಾದ್ರೆ ನಾನು ಕಲ್ಯಾಣಿನ ತಳ್ದೆ. ಆಗ್ಲೇ ಸಂಪದ ಬಂದಿದ್ದು. ಕಲ್ಯಾಣಿನ ಹಾಗೆ ತಳ್ಳಿದನ್ನ ನೋಡಿ ಹೊಡೆದೆ ಅಂದ್ಕೊಂಡಿರ್ಬೇಕು. ಸಂಪದ ನೋಡೋಷ್ಟೊತ್ತಿಗೆ ಸಂಪದ ನಿಮ್ಗೆಲ್ಲರಿಗೂ ಹೇಳ್ತಾಳೆ ಅಂತ ತಕ್ಷಣ ಮಾತು ಬದಲಾಯಿಸಿ ನಾನು ಅವಳಿಗೆ ಹೊಡೆದೆ ಅಂದ್ಲು. ಅಯ್ಯೋ, ಹೇಳ್ತಾ ಇರೋ ಸಿದ್ದು ನಾಚಿಕೆಯಿಂದ ತಲೆ ತೆಗೆಸ್ಕೊಂಡಿದ್ದಾನೆ. ಕೇಳ್ತಾ ಇರೋ ನಮ್ಗೆ ನಾಚಿಕೆ ಆಗ್ತಿದೆ. ಹೌದದ್ಗೆ, ನನ್ ತಮ್ಮ ಒಳ್ಳೆಯವನಾಗಿರೋದಕ್ಕೆ ಸರಿ ಹೋಯ್ತು.
ಇಲ್ಲಾಂದ್ರೆ ಬೆಳಿಗ್ಗೆ ಕೋಳಿ ಕೂಗೋಷ್ಟರಲ್ಲಿ ಊರೆಲ್ಲ ಕಲ್ಯಾಣಿ ಬಗ್ಗೆ ಮನೆ ಮನೆ ಮಾತಾಗಿರೋದು. ಬರೀ ಮಾತಾಡ್ಕೊಂಡ್ರೆ ಪರವಾಗಿಲ್ಲ ಪಲ್ಲವಿ, ದಾರಿಲಿ ಹೋಗ್ತಿರೋರು ಕಲ್ಯಾಣಿನ ನೋಡಿ ಚೀ ಅನ್ಲಿಲ್ಲ ಅಂದ್ರೆ ಸಾಕು. ಇವಾಗ್ಲಾದ್ರೂ ಅರ್ಥ ಆಯ್ತಾ ಅತ್ತೆ? ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ ಅಂತ. ಅವನ್ ಒಳ್ಳೆಯವನೇ. ಸಿದ್ದು ಹೇಳ್ತಿರೋದನ್ನ ನಂಬೇಡಿ ಅಜ್ಜಿ, ಅವನೆಲ್ಲ ಸುಳ್ಳು ಹೇಳ್ತಿದ್ದಾನೆ. ಅಲ್ಲಿ ಹೇಳ್ತಿದ್ದೆ ಬೇರೆ, ಇವನು ಹೇಳ್ತಿರೋದೇ ಬೇರೆ. ಮರ್ಯಾದೆಯಿಂದ ನಿಜ ಹೇಳೋ, ನಿನ್ನಿಂದ ನಾನು ಎಲ್ಲರ ಮುಂದೆ ತಪ್ಪು ಮಾಡ್ದೊಳಗೆ ಉಳ್ಕೊಂಡ್ಬಿಡ್ತೀನಿ. ಹೇಳು, ನಿಜ ಹೇಳೋ, ಹೇಳೋ, ಹೇಳೋ. ಕಲ್ಯಾಣಿ ಸಿದ್ದುನ ಬಿಡು.